ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋ ಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಗವಂತನ ನಿರ್ದೋಷತ್ವದ ವಿಚಾರವನ್ನು ಸಮರ್ಥನೆ ಮಾಡಿ, ಪ್ರತಿಯೊಬ್ಬರಲ್ಲಿ ದೋಷಗಳೇ ಉಂಟು, ಭಗವಂತನಲ್ಲಿ ಯಾವುದೇ ರೀತಿಯಾದಂತಹ ದೋಷಗಳಿಲ್ಲ. ಪ್ರತಿಯೊಂದು ದೇವತೆಗಳಿಗೆ ಆಯಸ್ಸು ಉಂಟು, ಭಗವಂತನಿಗೆ ಆಯಸ್ಸು ಇಲ್ಲ. ಪ್ರತಿಯೊಂದು ದೇವತೆಗಳಿಗೆ ನಿರ್ದಿಷ್ಟವಾದ ಆಕಾರ ಇದೆ, ಆದರೆ ಪ್ರತಿಯೊಬ್ಬರಲ್ಲಿ ತಾನು ನಿಂತು ಎಲ್ಲ ಕಾರ್ಯಗಳನ್ನು ಭಗವಂತನೇ ಮಾಡ್ತಾನೆ. ಇಂತಹ ವರ ನನಗೆ ಸ್ವಾಮಿಯಾಗಬೇಕು ಎನ್ನುವುದಾಗಿ ಆ ಲಕ್ಷ್ಮೀದೇವಿ ತಾನು ಚಿಂತನೆಯನ್ನು ಮಾಡ್ತಾ ಎಲ್ಲರನ್ನ ದೂರ ಸರಿಸಿದ್ದಾಳೆ. ಗರುಡನ್ನ ಒಲ್ಲೆ ನಮ್ಮ ಗಗನಕ್ಕಾರುವನ, ಉರಗನ್ನ ಒಲ್ಲೆ ನಮ್ಮ ಧರೆಯ ಪೊತ್ತವನ, ಕಾಲಯಮನನ ಒಲ್ಲೆ ಕೋಣ ನೇರ್ದವನ, ಜ್ವಾಲಾಗ್ನಿಯನೊಲ್ಲೆ ವನ್ಹಿಸುಡುವವನ ಅಂತ ಹೇಳಿದಂತೆ ಎಲ್ಲರನ್ನ ದೂರ ಮಾಡಿದ್ದಾಳೆ ಆ ಪರಮ ಪುರುಷೋತ್ತಮನಾದಂತಹ ಭಗವಂತ. ಅಂತಹ ಭಗವಂತನಿಗೆ ತಾನು ಮಾಲೆಯನ್ನು ಹಾಕ್ತೇನೆ ಅಂಥೇಳಿ ಹತ್ತಿರದಲ್ಲಿ ಬರ್ತಾ ಇದ್ದಾಳೆ. ಶೋಭಾನವೆನ್ನೀರೆ ಸುರರೋಳು ಸುಭಗನಿಗೆ, ಶೋಭಾನವೆನ್ನಿ ಸುಗುಣನಿಗೆ, ಶೋಭಾನವೆನ್ನಿ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನಿ ಸುರಪ್ರಿಯಗೆ ಶೋಭಾನೆ. ಇಂತು ಚಿಂತಿಸಿರ ಮೇ ಸಂತ ರಾಮನ ಪದವ, ಸಂತೋಷ ಮನದಿ ನೆನೆವೂತ್ತ, ಸಂತೋಷ ಮನದಿ ನೆನೆವೂತ್ತ ತನ್ನ ಶ್ರೀಕಾಂತ ನಿದ್ದೆಡೆಗೆ ನಡೆದಳು ಶೋಭಾನೆ. ಶಾಂತ ರೀತಿಯಿಂದ ಆಲೋಚನೆ ಮಾಡಿದ್ದಾಳೆ. ಎಲ್ಲ ಸ್ತ್ರೀಯರು ಕೂಡ ತಮ್ಮ ಪತಿಯನ್ನು ಆರಿಸಿಕೊಳ್ಳಬೇಕಾದರೆ ಶಾಂತ ಚಿತ್ತರಾಗಿ ಯೋಚನೆ ಮಾಡಬೇಕು ಎನ್ನುವ ತತ್ವವನ್ನು ಲಕ್ಷ್ಮೀದೇವಿ ತಿಳಿಸ್ತಾ ಇದ್ದಾಳೆ. ಯಾವ ವರನೊಂದಿಗೆ ನಾವು ವಿವಾಹವನ್ನು ಮಾಡಿಕೊಂಡರೆ ಕೇವಲ ಲೌಕಿಕವಾದ ಸುಖ, ಬಾಹ್ಯವಾದ ಸುಖಗಳು ಮಾತ್ರ ಅಲ್ಲದೇನೆ ಪುರುಷೋತ್ತಮನಾದಂತಹ ಭಗವಂತನನ್ನು ನಾವು ಹೊಂದಬಹುದು. ಯಾವ ವ್ಯಕ್ತಿ ನಿತ್ಯದಲ್ಲಿ ಭಗವಂತನ ಕೈಂಕರ್ಯ, ಭಗವಂತನ ಜ್ಞಾನವನ್ನು ಮಾಡಿಕೊಳ್ಳಲಿಕ್ಕೆ ಆಸಕ್ತನಾಗಿರ್ತಾನಲ್ಲ, ಕೇವಲ ಹಣವನ್ನು ನೋಡಿ ಅಳೆಯುವುದಲ್ಲ. ನೋಡಿ, ಜೀವನದಲ್ಲಿ ಯಾವುದೋ ಒಂದು ಧನವನ್ನು ಇಡಲಿಕ್ಕೆ ಬ್ಯಾಂಕಿಗೆ ಹೋಗ್ತೇವೆ, ಆದರೆ ಸಾಧನ ಎನ್ನುವಂತಹದ್ದನ್ನು ಯಾರು ಇಡ್ತಾರೆ? ಆ ನಿಟ್ಟಿನಲ್ಲಿ ಸಾಧನಕ್ಕೆ ಬಗೆಗಾಣೆ ಎನ್ನಬಹುದೇ ಅಂತ ಹೇಳಿದಂತೆ ನಿತ್ಯದಲ್ಲಿ ಪರಮಾತ್ಮನ ಜ್ಞಾನವನ್ನು ಮಾಡಿಕೊಳ್ಳುವಂತಹ ವ್ಯಕ್ತಿ ನನಗೆ ಗಂಡನಾಗಬೇಕು. ಆದರೆ ನಾವಂತೇವೆ ವೈದಿಕ ಗಂಡನ ಒಲ್ಲೆ ನಮ್ಮ ಅಂತ ನಾವಂತೇವೆ. ಆದರೆ ಹಂತದಲ್ಲಿಯೂ ಕೂಡ ಪರಮಾತ್ಮನ ಜ್ಞಾನವನ್ನು ಮಾಡಿಕೊಳ್ತಾ ಶಾಸ್ತ್ರಗಳು ಹೇಳಿದ ನಿಟ್ಟಿನಲ್ಲಿ ಜೀವನವನ್ನು ಸಾಗಿಸ್ತಾ ಇರುವಂತಹ ವ್ಯಕ್ತಿ ನಮಗೆ ಗಂಡನಾಗಬೇಕಂತೆ. ಅಂತಹ ವ್ಯಕ್ತಿಯನ್ನು ನಾವು ಆರಿಸಿಕೊಳ್ಳಬೇಕಂತೆ. ಅದಕ್ಕೆ ಭಾರತೀದೇವಿ ವಾಯುದೇವರನ್ನು ಆರಿಸಿಕೊಂಡದ್ಯಾಕೆ? ಹೇಮ ಕಚ್ಚೂತ ಉಪವೀತ ಧರಿಪ ಮಾರುತ ಕಾಮಾದಿ ವರ್ಗರಹಿತ, ಕಾಮಾದಿ ವರ್ಗರಹಿತ ವ್ಯೋಮಾದಿ ಸರ್ವವ್ಯಾಪುತ ಸತತ ನಿರ್ಭೀತ ರಾಮಚಂದ್ರನ ನಿಜ ದೂತ, ರಾಮಚಂದ್ರನ ನಿಜ ದೂತ. ಯಾಕೆ ಭಾರತೀದೇವಿ ಆರಿಸಿಕೊಂಡಳು ಅಂತಂದರೆ ಉಳಿದ್ಯಾವ ಗುಣಗಳನ್ನು ನೋಡಲಿಲ್ಲಂತೆ ಭಾರತೀದೇವಿ. ರಾಮಚಂದ್ರನ ನಿಜ ದೂತ, ಭಗವಂತನ ಸ್ವಾಮಿಯಾದಂತಹ ಭಗವಂತನ ದೂತನಾಗಿ, ಸೇವಕನಾಗಿ, ಪಂಥದಾಳು ನೀನೆ, ಕಂತು ಜನಕನಲ್ಲಿ ಮಂತ್ರಿ ಎನಿಸಿ ಸರ್ವರಂತರ್ಯಾಮಿಯಾಗಿ ಆ ಭಗವಂತನ ದೂತನಾಗಿ ಇದ್ದೀಯಲ್ಲ ಸ್ವಾಮಿ, ಅಷ್ಟೇ ಸಾಕು ನನಗೆ ಅಂತ ವಾಯುದೇವರನ್ನು ಆರಿಸಿಕೊಂಡಳಂತೆ ಭಾರತೀದೇವಿ. ಆ ನಿಟ್ಟಿನಲ್ಲಿ ನಮ್ಮ ಪತಿಯನ್ನು ನಾವು ಆರಿಸಿಕೊಳ್ಳಬೇಕಾದರೆ ಆ ಪತಿ ನಿತ್ಯದಲ್ಲಿ ಭಗವತ್ಪರವಾದ ಕೆಲಸಗಳನ್ನು ಮಾಡುವಂತಹ ಪತಿಯನ್ನು ಆರಿಸಿಕೊಳ್ಳಬೇಕು. ನಿಧಾನವಾಗಿ ಯೋಚನೆ ಮಾಡಿ ಪತಿಯನ್ನು ಆರಿಸಬೇಕಂತೆ. ಏನೋ ಸಾಫ್ಟ್ವೇರೋ ಹಾರ್ಡ್ವೇರೋ ಅಂದಾಕ್ಷಣ ಮಾಲೆಯನ್ನು ಹಾಕಿ ಓಡಿ ಬರೋದಲ್ಲ. ಕೇವಲ ಶಾಸ್ತ್ರಗಳ ಅಧ್ಯಯನ ಮಾಡಿದಂತಹ ವ್ಯಕ್ತಿ ತನ್ನ ಕುಲವನ್ನು ಉದ್ಧಾರ ಮಾಡುವುದಲ್ಲದೇನೆ ತನ್ನನ್ನು ನಂಬಿ ಬಂದಂತಹ ಹೆಣ್ಣಿನ ಕುಲವನ್ನೂ ಕೂಡ ಉದ್ಧಾರ ಮಾಡ್ತಾನೆ. ಅಂತಹ ವ್ಯಕ್ತಿಯನ್ನು ನಾವು
ಗಂಡನನ್ನಾಗಿ ಪಡೆಯಬೇಕು. ಹೀಗೆ ಆಲೋಚನೆ ಮಾಡಿ ಸಂತೋಷದಿಂದ ಎಲ್ಲಿ ಪರಮಾತ್ಮನಿದ್ನಲ್ಲ ಶ್ರೀಕಾಂತನಿದ್ದೆಡೆಗೆ ನಡೆದಳು. ಎಲ್ಲಿ ಪರಮಾತ್ಮನಿದ್ನಲ್ಲ ಅಲ್ಲಿಗೆ ಲಕ್ಷ್ಮೀದೇವಿ ಬರ್ತಾ ಇದ್ದಾಳೆ ಪರಮಾತ್ಮನನ್ನು ಕಾಣಲಿಕ್ಕೆ. ಅದ್ಭುತವಾದಂತಹ ದೃಶ್ಯ ನೋಡಿ. ನಾವೇನೋ ಶ್ರೀನಿವಾಸ ಕಲ್ಯಾಣವೋ ನರಸಿಂಹ ಕಲ್ಯಾಣವೋ ಏನೋ ಮಾಡಿ ನಾವೇ ತಾಳಿ ಕಟ್ಟಿ ನಾವೇ ಮಂತ್ರಾಕ್ಷತೆಯನ್ನು ಹಾಕಿ ನಾವೇ ಅರಿಶಿಣ ಬೇರು ಕೊಂಬುಗಳನ್ನು ಕಟ್ಟಿದರೆ ಎಷ್ಟೋ ಆನಂದ ಪಡ್ತೇವೆ. ಆದರೆ ಸಾಕ್ಷಾತ್ ಲಕ್ಷ್ಮೀದೇವಿ ಅಪ್ರಾಕೃತ ಶರೀರಳಾದಂತಹ ಮಹಾನುಭಾವಳು, ಅಪ್ರಾಕೃತ ಶರೀರನಾದಂತಹ ಭಗವಂತ, ಇಬ್ಬರ ಸಮ್ಮಿಲನ, ಇಬ್ಬರ ಒಂದು ನೋಟ ಇದು ಜಗತ್ತನ್ನೇ ಆನಂದಗೊಳಿಸುವುದರಲ್ಲಿ ಆಶ್ಚರ್ಯ ಏನಿದೆ. ಇಂತಹ ಸಂದರ್ಭ ಬಂದೊದಗಿದೆ. ಇಂತು ಚಿಂತಿಸರ ಮೇ ಸಂತ ರಾಮನ ಪದವ ಸಂತೋಷ ಮನದಿ ನೆನೆವುತ್ತ, ಸಂತೋಷ ಮನದಿ ನೆನೆವುತ್ತ ತನ್ನ ಶ್ರೀಕಾಂತ ನಿದ್ದೆಡೆಗೆ ನಡೆದಳು ಶೋಭಾನೆ. ಕಂದರ್ಪ ಕೋಟೆಗಳ ಗೆಲುವ ಸೌಂದರ್ಯದ ಚಂದವಾಗಿದ್ದ ಚಲುವನ ಇಂದಿರೆ ಕಂಡು ಇವನೇ ತನಗೆ ಪತಿ ಎಂದವನ ಬಳಿಗೆ ನಡೆದಳು ಶೋಭಾನೆ. ನಮ್ಮ ಭಗವಂತ ಕೋಟಿ 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 ಮನ್ಮಥರನ್ನು ಮೀರಿಸುವಂತಹ ಸೌಂದರ್ಯ ನಮ್ಮ ಭಗವಂತರದು. ಇದೀಗೋಪ್ಯ ಪ್ರಗಾಯಂತ ಪ್ರಲಪಂತ್ಯಶ್ಚ ಚಿತ್ರದ ರುದು ಸುಸ್ವರನ್ ರಾಜನ್ ಕೃಷ್ಣದರ್ಶನ ಲಾಲಸ ತಾಸಾಮಾವಿರಭೂಚ್ಛೌರಿ ಸ್ವಯಮಾನ ಮುಖಾಂಬುಜ ಪೀತಾಂಬರಧರ ಸರ್ಗ್ವಿ ಕ್ಷಾನ್ ಮನ್ಮಥಃ. ಮನ್ಮಥನಿಗೂ ಕೂಡ ಮನ್ಮಥಸ್ವರೂಪನಾದಂತಹ ಭಗವಂತ, ಅವನ ಲಾವಣ್ಯ, ಅವನ ರೂಪ, ಅವನ ವೈಯಾರವನ್ನು ಹೇಗೆ ವರ್ಣಿಸಲಿಕ್ಕೆ ಸಾಧ್ಯ ಇದೆ? ರುದ್ರದೇವರು ಒಂದು ದಿವಸ ಬರ್ತಾರಂತೆ, ಭಗವಂತ ನೀನು ಹೆಣ್ಣಿನ ರೂಪ ನೋಡಬೇಕು ಅಂತ. ಅದಕ್ಕೆ ಭಗವಂತ ಅಂದ, ಬೇಡೋ, ನೀನು ವೈರಾಗ್ಯಕ್ಕೆ ಅಧಿಪತಿ, ನೀನು ನೋಡಿಬಿಟ್ರೆ ನಿನ್ನೆ ವೈರಾಗ್ಯಾಧಿಪತಿ ಅಂತನ್ನುವ ಹೆಸರೇನಿದೆ ಅದು ಹಾಳಾಗಿ ಹೋಗ್ತದೋ, ಬೇಡ ಅಂತಂದ್ರಂತೆ. ಕೇಳಲಿಲ್ಲ ರುದ್ರದೇವರು. ಮತ್ತೆ ಅಂದ್ರಂತೆ, ನೋಡಲೇಬೇಕು ಅಂತ. ಸರಿ, ನಾಳೆ ಬೆಳಗ್ಗೆ ಅರುಣೋದಯದ ಸಮಯಕ್ಕೆ ಬಾ, ತೋರಿಸ್ತೇನೆ ಅಂತಂದ್ರಂತೆ. ಹೋಗಿ ಭಗವಂತ ಅರುಣೋದಯದ ಸಮಯದಲ್ಲಿ ನಿಂತರೆ ರುದ್ರದೇವರು ಬಂದರು. ಬಂದ ತಕ್ಷಣ ಏನಾಯಿತು? ಅರುಣೋದಯಕ್ಕೆ ಗಂಗಾಧರ ಬರಲು 16 ವರುಷದ ತರುಣಿ ರೂಪದಿ ಹರಿವನದೊಳಗಿರಲು ಚರಣನ ಖಾಗ್ರದಿ ಧರಣಿ ಬರೆಯುತ್ತ ನಿಂತಿರಲು ಸರಗ ಪಿಡಿಯೆ ಬರಲು ಹರನು ಸರಗ ಪಿಡಿಯೆ ಬರಲು ಕರದಿ ಶಂಖಗದೆ ಚಕ್ರ ತೋರಿಸೆ ಹರನು ನಾಚಿತಲೆ ತಗ್ಗಿಸಿ ನಿಂತ ವೃಷಭ ನೇರಿದ ವಿಷಧರನ್ಯಾರೇ ಪೇಳಮ್ಮಯ್ಯ. ಆ ಭಗವಂತನ ವೈಯಾರವನ್ನು ನೋಡಿ ರುದ್ರದೇವರು ಹಿಂದಿನಿಂದ ಬಂದವರೇ ಅಪಗೊಳಿಕ್ಕೆ ಹೋದರಂತೆ. ಗಟ್ಟಿಯಾಗಿ ಆಲಿಂಗನವನ್ನು ಮಾಡಿಕೊಳ್ಳಬೇಕು ಅಂತ ಹೋದರೆ ಭಗವಂತ ಶಂಖ ಗದೆ ಚಕ್ರವನ್ನು ತೋರಿಸಿದ. ರುದ್ರದೇವರು ತಲೆ ತಗ್ಗಿಸಿ ನಿಂತು ಬಿಟ್ರಂತೆ. ಮಂಗಳಾಂಗನೇ ಮಾರ ಜನಕನೇ ನಾ ಮಾಡಿದ ತಪ್ಪು ಹಿಂಗದೆ ಕ್ಷಮಿಸೋ ಯದು ಕುಲ ತಿಲಕ ನಿನ್ನ ವಕ್ಷದಲೊಪ್ಪುವ ನಿನ್ನಂಗನೆ ಅರಿಯಳು ನಖ ಮಹಿಮಾಂಕ ಹೀಗೆನು ತಲಿತವಕ ರಂಗ ವಿಠಲನ ಪದಗಳ ಪಿಡಿದು ಸಾಷ್ಟಾಂಗವೆರಗಿ ಕೈಲಾಸಕ್ಕೆ ನಡೆದ ವೃಷಭ ನೇರಿದ ವಿಷಧರನ್ಯಾರೇ ಪೇಳಮ್ಮಯ್ಯ. ನಾನು ಮಾಡಿದ ತಪ್ಪಿದೆ ಭಗವಂತ. ನಿನ್ನ ಲಕ್ಷ್ಮೀದೇವಿ, ನಿನ್ನ ಸದಾ ವಕ್ಷಸ್ಥಲದಲ್ಲಿ ಇರುವಂತಹ ಮಹಾನುಭಾವಳು, ನಿನ್ನ ಅಂಗನೆ ಅರಿಯಳು ನಖ ಮಹಿಮಾಂಕ, ನಿನ್ನ ಉಗುರಿನ ಮಹಿಮೆಯನ್ನೇ ತಿಳಿಯಲಿಕ್ಕೆ ಅವಳಿಗೆ ಇನ್ನೂವರೆಗೂ ಸಾಧ್ಯವಾಗಿಲ್ಲ. ಅಂದಮೇಲೆ ನಾವ್ಯಾವ ಲೆಕ್ಕನೋ ಭಗವಂತ, ಅದಕ್ಕಾಗಿ ನಾನು ಮಾಡಿದಂತಹ ತಪ್ಪನ್ನು ಕ್ಷಮಿಸು ಅಂತ ರುದ್ರದೇವರು ಕೇಳ್ತಾರೆ. ಅಂತಹ ರುದ್ರದೇವರನ್ನು, ಲಕ್ಷ್ಮೀದೇವಿಯನ್ನು ಮೋಹಗೊಳಿಸುವಂತಹ ಸೌಂದರ್ಯ ನಮ್ಮ ಭಗವಂತನದು. ಆ ಭಗವಂತನ ಸೌಂದರ್ಯವನ್ನು ನೋಡಿ ಇವನೇ ನನಗೆ ಪತಿ ಎನ್ನುವುದಾಗಿ ಆ ಯಾವ ಲಕ್ಷ್ಮೀದೇವಿ ಅವನ ಹತ್ತಿರಕ್ಕೆ ಹೋಗ್ತಾ ಇದ್ದಾಳೆ. ಕಂದರ್ಪ ಕೋಟೆಗಳ ಗೆಲುವ ಸೌಂದರ್ಯದ ಚಂದವಾಗಿದ್ದ ಚಲುವನ ಇಂದಿರೆ ಕಂಡು ಇವನೇ ತನಗೆ ಪತಿ ಎಂದವನ ಬಳಿಗೆ ನಡೆದಳು ಶೋಭಾನೆ. ಇತ್ತರದ ಸುರರ ಸುತ್ತ ನೋಡುತ್ತ ಲಕ್ಷ್ಮಿ ಚಿತ್ತವ ಕೊಡದೆ ನಸುನಗುತ ಬಂದು ಪುರುಷೋತ್ತಮನ ಕಂಡು ನಮಿಸಿದಳು ಶೋಭಾನೆ. ಸುತ್ತಮುತ್ತಲು ಎಲ್ಲ ದೇವತೆಗಳು ನಿಂತಿದ್ದಾರೆ, ಯಾರನ್ನ ನೋಡ್ತಾ ಇಲ್ಲ. ಅವರಲ್ಲಿ ತಲೆಯನ್ನೇ ಹಾಕದೇನೆ ಲಕ್ಷ್ಮೀದೇವಿ ಎಲ್ಲಿ ಭಗವಂತ ಇದ್ದನು ಅಲ್ಲಿಗೆ ಬಂದು ನಮಸ್ಕಾರವನ್ನು ಮಾಡ್ತಾ ಇದ್ದಾಳೆ ಭಗವಂತನಿಗೆ. ಮಹಾಲಕ್ಷ್ಮೀ ದೇವಿ ದೇವತೆಗಳನ್ನೆಲ್ಲ ನೋಡ್ತಾ ಮಂದಹಾಸವನ್ನು
ಬೀರ್ತಾ ಇದ್ದಾಳಂತೆ. ಲಕ್ಷ್ಮೀದೇವಿ ಹಾಗೇ ಬಂದ್ರೇ ಎಲ್ಲ ದೇವತೆಗಳು ಫ್ಲ್ಯಾಟಾಗಿ ಹೋಗ್ಬಿಟ್ಟಿದ್ರು. ಇನ್ನು ಮಂದಹಾಸವನ್ನು ಬೀರಿದ್ರೆ ಏನು ಗತಿ? ಶ್ರೀಹರಿಯು ಕೂಡ ಆ ಲಕ್ಷ್ಮೀದೇವಿಯನ್ನು ನೋಡಿ ಮಂದಹಾಸವನ್ನು ಬೀರ್ತಾ ಇದ್ದಾನೆ. ಆದರೆ ದೇವತೆಗಳೆಡೆಗೆ ಮಂದಹಾಸ ಬೀರಲು ಕಾರಣ ಏನು ಅಂತಂದರೆ, ಅನೇಕ ದೇವತೆಗಳು ಹಿಂದೆ ಬಂತಲ್ಲ, ಧರ್ಮ ಉಂಟೊಬ್ಬನ ಹೆಮ್ಮೆಯ ಹೆಸರಿಗೆ ಅಮ್ಮಮ್ಮ ತಕ್ಕ ಗುಣವಿಲ್ಲ. ಅವನಲ್ಲಿ ಧರ್ಮ ಇದೆ, ಆದರೆ ಗುಣ ಇಲ್ಲ. ನ್ಯೂನತೆ ಇದ್ದೇ ಇದೆ, ಆದರೆ ಭಗವಂತನಲ್ಲಿ ಹಾಗಿಲ್ಲ. ಎಲ್ಲ ಗುಣಗಳು ಕೂಡ ಮೈ ತಳವಿ ನಿಂತಿದೆ. ಆ ಭಗವಂತ ಇತರರಲ್ಲಿ ಏನು ದೋಷ ಅಂತ ಅನಿಸಬಹುದು, ಅದೆಲ್ಲವೂ ಕೂಡ ಭಗವಂತನಲ್ಲಿ ಗುಣವೇ ಆಗಿದೆ. ಅಂದ ಮೇಲೆ ಇಂತಹ ಭಗವಂತನಿಗೆ ಮಂದಹಾಸವನ್ನು ಲಕ್ಷ್ಮೀದೇವಿ ಬೀರ್ತಾ ಇದ್ದಾಳೆ. ಲಕ್ಷ್ಮೀದೇವಿಗೂ ಕೂಡ ಭಗವಂತ ತಾನು ಮಂದಹಾಸವನ್ನು ಬೀರ್ತಾ ಇದ್ದಾನೆ. ಅದ್ಭುತವಾದ ಸನ್ನಿವೇಶ ನಿರ್ಮಾಣವಾಗಿದೆ. ಇತ್ತರದ ಸುರರ ಸುತ್ತ ನೋಡುತ್ತ ಲಕ್ಷ್ಮೀ ಚಿತ್ತವ ಕೊಡದೆ ನಸುನಗುತ, ಚಿತ್ತವ ಕೊಡದೆ ನಸುನಗುತ ಬಂದು ಪುರುಷೋತ್ತಮನ ಕಂಡು ನಮಿಸಿದಳು ಶೋಭಾನೆ. ನಾನಾ ಕುಸುಮಗಳಿಂದ ಮಾಡಿದ ಮಾಲೆಯ ಶ್ರೀನಾರಿ ತನ್ನ ಕರದಲ್ಲಿ, ಪೀನ ಕಂದರದ ತ್ರಿವಿಕ್ರಮರಾಯನ ಕೊರಳಿನ ಮೇಲಿಟ್ಟು ನಮಿಸಿದಳು ಶೋಭಾನೆ. ಕೇವಲ ಶ್ರೀಕೃಷ್ಣ ಪರಮಾತ್ಮ ಕೊಳಲಿನ ಗಾನವನ್ನು ಮಾಡಿದ್ರೇ ಎಲ್ಲ ಹೂಗಳು ಬಂದು ಭಗವಂತನ ಪಾದವನ್ನು ಸೇರಿದುವಂತೆ, ಇನ್ನು ಸಾಕ್ಷಾತ್ ಲಕ್ಷ್ಮೀದೇವಿ ತಾನು ಕೈಯಿಂದ ಹಿಡಿದುಕೊಂಡು ಭಗವಂತನ ಕೊರಳಿಗೆ ಮಾಲೆಯನ್ನು ಹಾಕ್ತಾಳೆ ಅಂದರೆ ಎಷ್ಟು ಹೂಗಳು ಬರಲಿಕ್ಕಿಲ್ಲ. ಮುದ್ದು ಮೋಹನನ ಮಂಜುಳ ಸಂಗೀತ ಸದ್ದನಾಲಿಸಿ ಗೋಪಿಯರು ಬುದ್ಧಿ ಸೂರಾಡಿದ ರಂಗಜ ಬಾಣಕ್ಕೆ ಬಿದ್ದು ಪರವಶರಾದರು. ಸಿದ್ಧ ಮುನಿ ಜನರಿದ್ದ ಸಮಾಧಿಯೊಳೆದೆದ್ದು ಕುಣಿದು ಎದೆ ತಾವರೆ ಗದ್ದುಗೆ ಅರಸನ ನೊಲಿಸಿಕೊಂಡರು, ಗೆದ್ದರು ಭವ ಸಮುದ್ರವಾ. ತೆಳಗಿನೋದಕ ಉಕ್ಕೇರಿ ಬಂದಾವು ತುಳಕಿ ಚಲ್ಲಾಡಿ, ನಿಂತಳು ಯಮುನೆ ಮೇಲೆ ಮಾಡೊಡ್ಡಿ ಮೇಘಾಳಿ ಬೋರಿಟ್ಟವು ಕಲ್ಲು ಕರಗಿ ನೀರಾದವು. ನಳಿನ ಚಂಪಕನಾಗ ಪುನ್ನಾಗ ಪಾಟಲ ಶಾವಂತಿಗೆ ಕುಂದ ಬಕುಲವು, ಮಾಲತಿ ಜಾಜಿಯು ಪರಿಮಳಂದೊಡಗೂಡಿ ನೀಲಾಂಗನಂಗ್ರಿಗೆ ಎರಗಿದವು. ರಂಗ ಕೊಳ್ಳಲನೂದಲಾಗಿ ರಂಗಯ್ಯ ಕೊಳ್ಳಲನೂದಲು, ಶ್ರೀರಂಗ ಕೊಳ್ಳಲನೂದಲಾಗಿ ರಂಗಯ್ಯ ಕೊಳ್ಳಲನೂದಲು. ನಳಿನ ಚಂಪಕ ನಾಗ ಪುನ್ನಾಗ ಪಾಟಲ ಶಾವಂತಿಗೆ ಕುಂದ ಬಕುಲವು. ಎಲ್ಲ ಹೂಗಳು ಕೂಡ ಪರಮಾತ್ಮನ ಕೊಳಲಿನ ನಾದಕ್ಕೆ ಓಡಿ ಬಂದು ಆ ಪರಮಾತ್ಮನ ಪಾದಕಮಲಗಳ ಮೇಲೆ ಬಿದ್ದವಂತೆ. ಸಾಕ್ಷಾತ್ ಲಕ್ಷ್ಮೀದೇವಿ ಕಾಲಿನಲ್ಲಿ ಅಲ್ಲ ಕೊರಳಿನಲ್ಲಿ ಮಾಲೆಯನ್ನು ಹಾಕ್ತಾಳೆ ಅಂದರೆ ಎಷ್ಟು ಹೂಗಳು ಇರಲಿಕ್ಕಿಲ್ಲ. ನಾನಾ ಕುಸುಮಗಳಿಂದ ಮಾಡಿದ ಮಾಲೆಯ ಅನೇಕ ಕುಸುಮಗಳು ಅನೇಕ ಹೂಗಳು ಬಂದು ಮಾಲೆಯಲ್ಲಿ ಸೇರಿಕೊಂಡಿವೆ. ಆ ಲಕ್ಷ್ಮೀದೇವಿ ಆ ಮಾಲೆಯನ್ನು ಹಿಡಿದು ಪೀನಕಂಧರನ ತ್ರಿವಿಕ್ರಮರಾಯನ ಭಗವಂತನ ಪಾದಕಮಲಗಳಲ್ಲಿ ನಮಸ್ಕಾರವನ್ನು ಮಾಡ್ತಾ ಭಗವಂತನ ಕೊರಳಿನ ಮೇಲೆ ಮಾಲೆಯನ್ನು ಹಾಕಿದ್ದಾಳೆ. ಕೊರಳಿನಲ್ಲಿ ಶರದಿ ಮಥನದಲ್ಲಿ ಸಿರಿದೇವಿ ಜನಿಸಿದಳು, ಕಮಲದ ವನಮಾಲೆ ಕರದಿ ಪಿಡಿದಿಹಳು, ಕಮಲದ ವನಮಾಲೆ ಕರದಿ ಬಿಡಿದಿಹಳು. ಬುದ್ಧನ್ನವಲ್ಲೇ ನಮ್ಮ ಬತ್ತಲಿದ್ದವನ, ಕಲ್ಕಿನವಲ್ಲೇ ನಮ್ಮ ತೇಜಿಯೇರ್ದವನ, ವಾಸುಕಿ ಶಯನ ಶ್ರೀ ಪುರಂದರ ವಿಠ್ಠಲಗೆ ಮಂದಾರ ಹೂವಿನ ಮಾಲೆ ಹಾಕಿದಳು, ಮಂದಾರ ಹೂವಿನ ಮಾಲೆ ಹಾಕಿದಳು. ಭಗವಂತನ ಕೊರಳಿನಲ್ಲಿ ಮಾಲೆಯನ್ನು ಹಾಕಿದ್ದಾಳೆ. ನಮಸ್ಕಾರವನ್ನು ಕೂಡ ಮಾಡಿದ್ದಾಳೆ ಲಕ್ಷ್ಮೀದೇವಿ. ನಾನಾ ಕುಸುಮಗಳಿಂದ ಮಾಡಿದ ಮಾಲೆಯ ಶ್ರೀನಾರಿ ತನ್ನ ಕರದಲ್ಲಿ, ಪೀನ ಕಂದರದ ತ್ರಿವಿಕ್ರಮರಾಯನ ಕೊರಳಿನ ಮೇಲಿಟ್ಟು ನಮಿಸಿದಳು ಶೋಭಾನೆ. ಶೋಭಾನವೆನ್ನೀರೆ ಸುರರೋಳು ಸುಭಗನಿಗೆ, ಶೋಭಾನವೆನ್ನಿ ಸುಗುಣನಿಗೆ, ಶೋಭಾನವೆನ್ನಿ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನಿ ಸುರಪ್ರಿಯಗೆ ಶೋಭಾನೆ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋ